ಬ್ರದರ್ ಹೇಳಿ ನಿಮ್ಮ ಹೆಸರೇನು? ನನ್ನ ಹೆಸರು ಲಕ್ಷ್ಮಣ ಅಂತ. ಲಕ್ಷ್ಮಣ್. ಹಾ. ಯಾವ ಊರಿಂದ ಲಕ್ಷ್ಮಣ್? ಸರ್ ನಾನು ಇಲ್ಲಿ ಲೋಕಲ್. ಲೋಕಲ್ ಯಾವ ಏರಿಯಾ? ನಾನು ಇದ್ದಿದ್ದು ದಾಸರಳ್ಳಿ. ದಾಸರಳ್ಳಿ. ಓಕೆ. ಸೊ ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಿದ್ದೀರಾ? ಸರ್ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಸುಮಾರು ವರ್ಷದಿಂದ. ಹಾ. ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಬೇರೆ ಏನ್ ಮಾಡ್ತಾ ಇದ್ರಿ ಕೆಲಸ? ಸರ್ ಈ ಕೆಲಸ ಮಾಡೋಕ್ಕಿಂತ ಮುಂಚೆ ನಾನು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಕಂಪ್ನಿಯಲ್ಲಿ. ಹಾ. ಸೊ ಆ ಕೆಲಸಕ್ಕೂ ಈ ಕೆಲಸಕ್ಕೆ ಏನ್ ವ್ಯತ್ಯಾಸ ಅನ್ಸುತ್ತೆ? ಸರ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಂತಂದ್ರೆ, ಸೊ ಇವಾಗ ನಾವು ಒಬ್ಬರ ಹತ್ರ ಕೆಲಸ ಮಾಡ್ತೀರಂತಂದ್ರೆ ನಮ್ಗೆ ಏನಂದ್ರೆ ಒಬ್ಬರ ಹತ್ರ ನಾವು ಕೆಲಸ ಮಾಡ್ತಾ ಇದ್ದೀರಲ್ಲ ಒಬ್ರ ಕಾಲ್ ಕೆಳಗಡೆ ಅಂತ ಬರುತ್ತೆ. ಸೊ ನಾವು ಸೊ ಡೆಲಿವರಿ ಫೀಲ್ಡ್ಗೆ ಬಂದ್ರೆ ಸೊ ನಾವು ಆರಾಮಾಗಿ ಯಾರೇನ್ ಕೇಳಲ್ಲ, ನಮ್ಗಾಗಿ ಯಾರು ನಮ್ಗೆ ಕೇಳಲ್ಲ. ಸೊ ನಾವು ದುಡ್ಡು ಜಾಸ್ತಿ ಇದ್ ಮಾಡ್ಬೋದು ಅಂತ. ಓಕೆ. ಲಕ್ಷ್ಮಣ್ ಅವ್ರೆ. ಹಾ. ಲಕ್ಷ್ಮಣ್, ಒಂದ್ ದಿನಕ್ಕೆ ಎಷ್ಟು ಡೆಲಿವರಿ ಮಾಡ್ತೀರಾ? ಸರ್ ಒಂದ್ ದಿವಸಕ್ಕೆ ನಾವು 32. 32. ಹಾ. ಓಕೆ. ನಿಮ್ಗೆ ಡೆಲಿವರಿ ಯಾವ ರೀತಿ ಅಸೈನ್ ಆಗತ್ತೆ? ಅಂದ್ರೆ ನಿಮ್ಗೆ ಈಗ ಕ್ಯಾಬ್ನವ್ರ ತರ ನೀವು ಬಂದಿದ್ನ ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನೀವು ಡೆಲಿವರಿ ಮಾಡ್ಬೋದಾ, ಇಲ್ಲ ನೀವು ಇಲ್ಲಿ ಡೆಲಿವರಿ ಮಾಡ್ಲೇಬೇಕು ಅಂತ ನಿಮಗೆ ಅಸೈನ್ ಆಗತ್ತೆ? ಆ ತರ ಏನಿಲ್ಲ. ಸೊ ನಾವು ಹಬ್ಬಲ್ಲಿ ಇರ್ತೀವಲ್ಲ, ಓಕೆ. ಸೊ ಅಲ್ಲಿ ಸ್ಕ್ಯಾನರ್ ಇರುತ್ತೆ. ಓಕೆ. ಫಸ್ಟ್ ಬ್ಲಿಂಕಿಟ್ ಮಾಡ್ಬೇಕಾದ್ರೆ ಸ್ಕ್ಯಾನರ್ ಬರ್ತಿತ್ತು. ಓಕೆ. ಹೋಗಿ ಸ್ಕ್ಯಾನ್ ಮಾಡ್ಬೇಕು. ಓಕೆ. ಅದಕ್ ಮುಂಚೆ ನಾವು ಸೆಲ್ಫಿ ತಗೋಬೇಕು. ಓಕೆ. ದಿನನಿತ್ಯ ನಾವು ಬರ್ತಿರಲ್ಲ, ಹ್ಮ್. ಫ್ರೆಶ್ ಅಪ್ ಆಗಿ ಬಂದು ಕೆಲ್ಸಕ್ಕೆ ನಾವು ಸೊ ಸೆಲ್ಫಿ ನೀವು ಹಬ್ಬಿಗೆ ಹೋಗ್ಲೇಬೇಕು. ಹಬ್ಬಕ್ಕೆ ಹೋಗ್ಲೇಬೇಕು. ಹಬ್ಬಿಗೆ ಹೋಗಾದ್ಮೇಲೆ ನೀವು ಅಲ್ಲಿ ಸ್ಕ್ಯಾನ್ ಮಾಡ್ತೀರಾ, ಹಾ, ಹಾ. ನಿಮ್ ಸೆಲ್ಫಿ ತಗೊಂಡು ಓಕೆ ನಾನು ಬಂದಿದ್ದೀನಿ ಅಂತ ಅವ್ರಿಗೆ ಕನ್ಫರ್ಮ್ ಮಾಡ್ತೀರಾ. ಆಮೇಲೆ ಅವರು ನಿಮ್ಗೆ ಯಾವ್ದಾದ್ರು ಡೆಲಿವರಿ ಬಂದ್ರೆ ನಮ್ಗೆ ಅಸೈನ್ ಆಗುತ್ತೆ. assign ಆಗುತ್ತೆ. ಬಜಾರ್ ತರ ಕೂಗುತ್ತದೆ. ಓಕೆ. ಓಕೆ. ಹಾ. ಆ ರೀತಿ. ಸೊ ನಿಮ್ಗೆ ಈ ಡೆಲಿವರಿ ಚಾರ್ಜಸ್ ಎಷ್ಟು ಕೊಡ್ತಾರೆ ಒಂದು ಡೆಲಿವರಿಗೆ? ಸರ್ ಅದು ಕಿಲೋಮೀಟರ್ ಲೆಕ್ಕ. ಇವಾಗ ಫಸ್ಟ್ ಡೆಲಿವರಿ ಇದಂದ್ರೆ, ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದ್ರಲ್ಲಿ ಹೆಂಗಿದೆ ಅಂದ್ರೆ ಫಸ್ಟ್ ನಮ್ಗೆ ಜಾಸ್ತಿ ಬೆನಿಫಿಟ್ ಇತ್ತು. ಓಕೆ. ಡೆಲಿವರಿಯಲ್ಲಿ ಜಾಸ್ತಿ ಬೆನಿಫಿಟ್ ಇತ್ತು. ಹೆಂಗೆ ಅಂತಂದ್ರೆ 25,000 ಹೊಡೆದ್ರೆ 1,000 ಚಿಲ್ಲರೆ ಇತ್ತು. ಓಕೆ. ಸೊ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದ್ರೆ 26ರಲ್ಲಿ ಕಿಲೋಮೀಟರ್ ಲೆಕ್ಕ ಜಾಸ್ತಿ ಮಾಡೋದು. 10 ರೂಪಾಯಿ ಕೊಡ್ತಾವ್ ಕಿಲೋಮೀಟರ್ಗೆ. ಅಲ್ಲ ಈಗ ಅಂದ್ರೆ ಈಗ ನಿಮ್ಗೆ ಅಸೈನ್ ಮಾಡಿದ್ ಎಷ್ಟು ದೂರ ಇದ್ರೆ ನೀವು ಹೋಗ್ಲೇಬೇಕಾ? ಹೋಗ್ಲೇಬೇಕು. ಓಕೆ. ಅವಾಗ ಈಗ ಒಂದು 10 ಕಿಲೋಮೀಟರ್ ದೂರ ಹೋಗ್ತೀರಾ ಅಂದ್ರೆ ಅಂದಾಜು ನಿಮ್ಗೆ ಎಷ್ಟು ಬರುತ್ತೆ ಡೆಲಿವರಿ ಚಾರ್ಜ್? ಸರ್ ಒಂದು 68 ರೂಪೀಸ್ ಬರುತ್ತೆ. ಎಷ್ಟು ಕಿಲೋಮೀಟರ್ಗೆ? 10 ಕಿಲೋಮೀಟರ್. 10 ಕಿಲೋಮೀಟರ್ಗೆ 68. ಓಕೆ. ಸೊ ಈಗ ನೀವು ನಿಮ್ಮ ಪೆಟ್ರೋಲ್ ಖರ್ಚು ಅದೆಲ್ಲ ತೆಗೆದು ಒಂದು ತಿಂಗಳಿಗೆ ನೀವು ಎಷ್ಟು ಉಳಿಸ್ಬೋದು? ಸರ್ ಒಂದ್ ತಿಂಗ್ಳಿಗಂದ್ರೂನು ವಾರಕ್ಕೇನೆ ಒಂದ್ ದಿವಸಕ್ಕೇನೆ ನಾವು 1,000 ರೂಪಾಯಿ ಮಾಡ್ಬೇಕು ಸರ್. ಪೆಟ್ರೋಲ್ ಖರ್ಚು ತೆಗೆದು ಒಂದು ದಿವಸಕ್ಕೆ 1,000 ರೂಪಾಯಿ. ಪೆಟ್ರೋಲ್ ಖರ್ಚು ತೆಗೆದ್ರೂನು ನಮ್ಗೆ 700 ರೂಪಾಯಿ ಸಿಗುತ್ತೆ ಸರ್. ಪೆಟ್ರೋಲ್ ಖರ್ಚು ತೆಗೆದ್ರೆ 700 ರೂಪಾಯಿ. 700 ರೂಪಾಯಿ ಸಿಗುತ್ತೆ. ಓಕೆ. ತಿಂಗಳಲ್ಲಿ ಎಷ್ಟು ದಿನ ಕೆಲಸ ಮಾಡ್ತೀವಿ? ಸರ್ ತಿಂಗಳಲ್ಲ ಅಂತಂದ್ರೆ ಇವಾಗ ಕಮಿಟ್ಮೆಂಟ್ ಇರೋರು ಏನ್ ಮಾಡ್ತಾರೆ, ದಿನ ಪೂರ್ತಿ ಕೆಲಸ ಮಾಡ್ತಾರೆ. ಓಕೆ. ಸೊ ಕಮಿಟ್ಮೆಂಟ್ ಇಲ್ದವ್ರು ಏನ್ ಮಾಡ್ತಾರೆ, ಸೊ ಅದು ಅವ್ರವ್ರ ಪಾಲಿಸಿ. ಇವಾಗ ಎಲ್ಲಾರು ಕಷ್ಟ ಇರುತ್ತೆ. ಸೊ ಇವಾಗ ನಾನು ಏನಂತಂದ್ರೆ, ನಾನು ಡೈಲಿ ಅಂದ್ರೆ ವೀಕ್ಲಿ ಬರ್ತಿದ್ದೆ. ನಾನು ವೀಕ್ಲಿ ನಾರ್ಮಲ್ ಡೇಸ್ ಲೀವ್ ಏನ್ ತಗೊಂತಿದ್ದಿಲ್ಲ. ಸೊ ಏನಾದ್ರು ಹುಷಾರಿಲ್ಲ ಅಂದ್ರೆ ಮಾತ್ರ ತಗೊಂತಿದ್ದೆ. ಅಂದ್ರೆ ನೀವು ಲೀವ್ ತಗೋಬೇಕು ಅಂದ್ರೆ ಹೇಳ್ಬೇಕಾ, ಏನೋ ನೀವು ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗಿತ್ತು. ಮೆನ್ಷನ್ ಮಾಡ್ಬೇಕು? ಓಕೆ. ಸೊ ನಿಮ್ಗೆ ಈಗ ಡೆಲಿವರಿ ಬಾಯ್ಸ್ಗೆ ಅಂತಾನೆ ಸಪರೇಟ್ ಆಗಿ ಆ್ಯಪ್ ಇದೆ? ಹ್ಯಾಪಿ ಇದೆ. ಓಕೆ. ನೀವು ಈಗ ಜೆಪ್ಟೋದಲ್ಲಿ ಕೆಲಸ ಮಾಡ್ತೀರಾ? ಹೌದೌದು. ಈಗ ಎಲ್ಲಿ ರೆಸ್ಟೋರೆಂಟ್ ಇಂದ ಪಿಕಪ್ ಮಾಡಿ? ಅಲ್ಲಿ ರೆಸ್ಟೋರೆಂಟ್ ಇಂದ ಪಿಕಪ್ ಈಗ ಮಾಡ್ಕೊಂಡು. ಕೆಲವೊಂದ್ ಸತಿ ಕೇಳ್ತೀವಿ ರೆಸ್ಟೋರೆಂಟ್ ಅಲ್ಲಿ ಕಿರಿಕ್ ಮಾಡ್ತಾರೆ ಅಂತ ಹೇಳಿ. ಅದು ನಿಮ್ಗೆ ಏನಾದ್ರು ತೊಂದ್ರೆ ಸರ್ ಆಗಿದ್ಯಾ? ಸರ್ ಇದು ಡೆಲಿವರಿ ಬಂದ್ಬಿಟ್ಟು ಇದು ಗ್ರೋಸರೀಸ್. ಓಕೆ. ಇದು ಗ್ರೋಸರೀಸ್. ಫುಡ್ Okay. ಸಪರೇಟ್ ಓಕೆ. ಬರುತ್ತೆ. ನೀವು ಹಬ್ಬಿಂದಾನೆ ಡೈರೆಕ್ಟ್ ಆಗಿ ತಗೊಂಡ್ಬಂದಿರೋದ್ರಿಂದ ನಿಮ್ಗೆ ಯಾವ್ದು ಪ್ರಾಬ್ಲಮ್ ಇಲ್ಲ? ಯಾವ್ದು ಏನು ಪ್ರಾಬ್ಲಮ್ ಇರಲ್ಲ ಸರ್. ಓಕೆ. ಸೊ ಈ ಕೆಲಸದಿಂದನೇ ನೀವು ಜೀವನ ಮಾಡ್ಬೋದು ಅಂತ ಅನ್ಸಿದ್ಯಾ? ಹಾ ಸರ್. ಈ ಕೆಲಸ ಮಾಡ್ಕೊಂಡೆ ನಿಮ್ ಜೀವನ ಕಳಿಬಹುದು ಇದೇ ಖರ್ಚಲ್ಲಿ ಅಂತ ನಿಮ್ಗೆ ಅನ್ಸಿದ್ಯಾ? ಹಾ ಸರ್. ಓಕೆ. ನೀವು ಆರಾಮಾಗಿ ಮಾಡ್ಬೋದು ಅಂತ. ಆರಾಮಾಗಿ ಮಾಡ್ಬೋದು ಸರ್. ಓಕೆ. ಹೊಸದಾಗಿ ಯಾರಾದ್ರೂ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ಬೇಕಪ್ಪ ಅಂತ ಅನ್ಕೊಂಡಿರೋರಿಗೆ ಅವ್ರಿಗೆ ಏನ್ ಮಾಡ್ಬೇಕು ಆಕ್ಚುಲಿ? ಹೊಸಬರು ಅಂದ್ರೆ, ಸೊ ಇವಾಗ ಏನಂದ್ರೆ, ಇವಾಗ ಹೊಸಬರು ಅಂದ್ರೆ ಯಾರು ಬರ್ತಾರೆ ಇಲ್ಲಿಗೆ? ಈ ನಮ್ ಬೆಂಗಳೂರಲ್ಲಿ ಅಂದ್ರೆ ಆಲ್ಮೋಸ್ಟ್ ಹೆಂಗಿದೆ ಅಂದ್ರೆ ಆಚೆಯವರೇ ಬರ್ತಾರೆ. ಬಿಹಾರಿಯವರು ಓಕೆ. ಅಂತವ್ರು ಬರ್ತಾರೆ. ಓಕೆ. ಓಕೆ. ಅಂತವ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಅಂದ್ರೂನು ಸೊ ಅವ್ರು ಕೆಲಸ ಮಾಡಕ್ ಬರ್ತಾರಲ್ಲ. ಓಕೆ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೂನು ಈ ಜಾಗ ಹೆಂಗಿದೆ, ಈ ರೂಟ್ ಹೆಂಗಿದೆ, ಇದಕ್ಕೆ ಎಲ್ಲಿಗೆ ಹೋಗ್ಬೇಕು ಅವ್ರಿಗೆ ಗೊತ್ತಾಗಲ್ಲ. ಮ್ಯಾಪ್ ಓಪನ್ ಮಾಡ್ತಾರೆ, ಬೈ ಕಿಧರ್ ಆತ ಬೈ ಅಂತ ನಮ್ಮನ್ ಕೇಳ್ತಾರೆ ಬಂದು. ಓಕೆ. ಸೊ ಈಗ ನೀವು ಜೆಪ್ಟೋದಲ್ಲಿ ಮಾಡೋಕ್ಕಿಂತ ಮುಂಚೆ ಬೇರೆ ಎಲ್ಲಿ ಮಾಡಿದ್ರೆ? ಅದೇ ಬ್ಲಿಂಕಿಟ್ ಅಲ್ಲಿ ಮಾಡ್ತಿದ್ದೆ. ಇವಾಗ ಬ್ಲಿಂಕಿಟ್ಗೂ ಮತ್ತೆ ಜೆಪ್ಟೋಗೂ ಏನ್ ವ್ಯತ್ಯಾಸ? ಆಸ್ ಎ ಡೆಲಿವರಿ ಬಾಯ್ ನಿಮ್ಗೆ ಏನ್ ವ್ಯತ್ಯಾಸ ಅನ್ನಿಸ್ತದೆ? ಸರ್
ಬ್ಲಿಂಕಿಟ್ ಒಂದ್ ಟೈಮಲ್ಲಿ ಚೆನ್ನಾಗಿತ್ತು. ನಾನ್ ಯಾಕೆ ಸುಳ್ಳು ಹೇಳಿ, ಅನ್ನ ಹಾಕಿದ್ದಕ್ಕೆ ಕಾಲಲ್ಲಿ ಒದಿಬಾರ್ದು ಯಾವತ್ತಿದ್ರು. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಒಂದ್ ಟೈಮಲ್ಲಿ ಚೆನ್ನಾಗೆ ಕೆಲಸ ಮಾಡ್ಬೇಕಾದ್ರೆ ಚೆನ್ನಾಗೆ ಒಳ್ಳೆ ದುಡ್ಡು ಸಂಪಾದನೆ ಮಾಡಿದೀವಿ, ಇಲ್ಲ ಅಂತಲ್ಲ. ಸೊ ಏನಂತಂದ್ರೆ ಅವಾಗ ನಮ್ಗೆ ವರ್ಕೌಟ್ ಆಗಿಲ್ಲ. ಸೊ ಇವಾಗ ನಾನ್ ಮದ್ವೆ ಆಗಿದ್ದೀನಿ, ನಾನ ಲವ್ ಮ್ಯಾರೇಜ್ ಆಗಿರೋದು. ಸೊ ಮಕ್ಕಳಿದಾರೆ ಸರ್? ಮಕ್ಳಿಲ್ಲ, ಮಕ್ಳಿದ್ದಾರೆ. ಇವಾಗ 6 ತಿಂಗಳು ಪಾಪುಗೆ. ಸೊ ಏನಂದ್ರೆ ಅವ್ರ ಫ್ಯಾಮಿಲಿ ರನ್ ಆಗ್ಬೇಕಂತಂದ್ರೆ, ಇವಾಗ ನಮ್ಗಲ್ಲಿ ಕೆಲಸ ಮಾಡ್ತಿದ್ರಂದ್ರೆ ನಮ್ಗೆ ಆಗಿಲ್ಲ ಅಂತಾನೆ ನಾವ್ ಅಲ್ಲಿಂದ ಬಂದ್ಬಿಡ್ಬೇಕು. ಈಗ ನಿಮ್ದು ಏನ್ ಮೇನ್ ರೀಸನ್ ನೀವು ಬ್ಲಿಂಕಿಟ್ ಇಂದ ಜೆಪ್ಟೋಗೆ ಬಂದಿರೋದು? ಸರ್ ಏನಂದ್ರೆ ಅಲ್ಲಿ ಜಾಸ್ತಿ ಅರ್ನಿಂಗ್ ಇರ್ಲಿಲ್ಲ. ಸೊ ನಿಮ್ಗೆ ಜೆಪ್ಟೋದಲ್ಲಿ ಇದು ಗಿಕ್ಸ್ ಮಾಡ್ಬಿಟ್ರು. ಗಿಕ್ಸ್ ಅಂದ್ರೆ ಫುಲ್ ಸ್ಟ್ರೈಕ್ ಎಲ್ಲ ಮಾಡಿದ್ವಿ. ಸೊ ಏನು ವರ್ಕೌಟ್ ಆಗಿಲ್ಲ. ಸೊ ಏನಂದ್ರೆ ಬ್ಲಿಂಕಿಟ್ ನಾನೇನು ಇದ್ ಮಾಡ್ತಿಲ್ಲ. ಸೊ ನನ್ಗೂ ಅನ್ನ ಕೊಟ್ಟಿದೆ, ನಾನ್ ಇದ್ ಮಾಡ್ತಿಲ್ಲ. ಸೊ ಏನಂದ್ರೆ ಒಂದ್ ಟೈಮಲ್ಲಿ ನಮ್ಗೂ ಚೆನ್ನಾಗಿದೆ, ಇವಾಗ ಅದು ನಮ್ಗೆ ಆಗಿಲ್ಲ, ಅದಕ್ಕೆ ನಾನು ಬಿಟ್ಬಿಟ್ಟೆ. ನೈಟ್ ಡೆಲಿವರಿನೂ ಮಾಡ್ತೀರಾ ನೀವು? ಸರ್ ನೈಟ್ ಡೆಲಿವರಿ ನಾನು ಮಾಡಲ್ಲ. ಒಂದ್ ವೇಳೆ ಮಾಡಿದ್ರೆ ಡೇ ಡೆಲಿವರಿಗಿಂತೂ ನೈಟ್ ಅಲ್ಲಿ ಜಾಸ್ತಿ ಕೊಡ್ತಾರೆ? ಸರ್ ನೈಟ್ ಅಲ್ಲಿ ಜಾಸ್ತಿ ಕೊಡ್ತಾರೆ. ಸೊ ಏನಂತಂದ್ರೆ ಅದು ಅಂದ್ರೆ ಇವಾಗ ಒಂದು 3 ಕಿಲೋಮೀಟರ್ ಇರುತ್ತೆ ಅನ್ಕೊಳ್ಳಿ, ನೈಟ್ ಟೈಮಲ್ಲಿ ಒಂದು 15 ರೂಪಾಯಿ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಜಾಸ್ತಿ ಇರುತ್ತೆ. ನೈಟ್ ಟೋಟಲ್ ಆಗಿ ಒಂದು 10 ರಿಂದ 15 ರೂಪಾಯಿ ಜಾಸ್ತಿ ಬರುತ್ತೆ ಅಂತೀರಾ? ಹೌದು. ಸೊ ನೈಟ್ ನೀವು ಸುತ್ತಾಡುವಾಗ ಪೊಲೀಸರದೇ ಆಗ್ಲಿ ಮತ್ತೊಬ್ಬರದ್ದು ಈಗ ಬೇರೆ ಯಾರೋ ಆಗ್ಲಿ ತೊಂದರೆ ಮಾಡಿದ್ದೆ ಯಾವಾಗಾದ್ರೂ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಸರ್ ತೊಂದ್ರೆ ಆತರ ಎಲ್ಲ ಏನಿಲ್ಲ. ಸೊ ಏನಂತಂದ್ರೆ ಕೆಲವೊಬ್ರು ಅಡ್ಡ ಹಾಕ್ತಾರೆ, ಕೈ ಹಾಕ್ತಾರೆ. ಸೊ ಅವ್ರ ಕೆಲ್ಸ ಅವ್ರು ಮಾಡ್ತಾ ಇರ್ತಾರೆ, ನಮ್ ಕೆಲ್ಸ ನಾವ್ ಮಾಡ್ತಾ ಇರ್ತಾರೆ. ಅವ್ರು ಕೇಳ್ತಾರೆ, ಎಲ್ಲಪ್ಪ ಎಲ್ಲೋಗ್ತಿದ್ಯಾ ಅಂತ ಕೇಳ್ತಾರೆ. ಸೊ ಅವ್ರು ಕೇಳೋ ಹಕ್ಕಿದೆಯಲ್ಲ, ಕೇಳ್ತಾರೆ, ನಾವಿರೋದನ್ನ ನಾವ್ ಹೇಳ್ತೀವಿ. ಈ ತರ ಬಿಟ್ರೆ ಮತ್ತೆ ಬೇರೆ ಯಾರಾದ್ರೂ ತೊಂದ್ರೆ ಮಾಡ್ತಾರೆ? ಬೇರೆ ಎಲ್ಲಿ ತೊಂದ್ರೆ ಸರ್ ಅಂತದ್ದು ನಾನು ಅಷ್ಟ್ ದಿವ್ಸದಲ್ಲಿ ಮಾಡಿದೀನಿ ಕೆಲ್ಸ, ಒಂದೂವರೆ 2 ವರ್ಷ ಮಾಡಿದೀನಿ. ನನ್ಗೆ ಆತರ ಯಾವ ತೊಂದ್ರೆನೂ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಲಕ್ಷ್ಮಣ್, ನಮ್ ಜೊತೆಗೆ ಮಾತಾಡೋದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಮಾತುಕತೆ ಡೆಲಿವರಿ ಬಾಯ್ ಜೊತೆ ಮೊದಲನೇ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿಯ ಮತ್ತಷ್ಟು ಸ್ಟೋರಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.